ಗ್ರೇಟರ್ ಬೆಂಗಳೂರು ವಿಚಾರ ಸಂಬಂಧಪಟ್ಟಂಗೆ 6 ವರ್ಷಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಕ್ವಾರ್ಟರ್ ಬೆಂಗಳೂರು ಅಂತ ಅಂದ್ರೆ ಮಧ್ಯಾಹ್ನ ಸ್ಥಳದಲ್ಲಿ ಯೋಚನೆ ಮಾಡ್ತಕ್ಕಂಥದ್ದು. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತಾರೆ? ವಿರೋಧ ಪಕ್ಷದವರು ಅವರು ಯಾವತ್ತಿದ್ರೂ ಕೂಡ ವಿರೋಧವಾಗಿಯೇ ಮಾತನಾಡ್ತಾರೆ. ಅವರ ಕಮಾಲೆ ಕಣ್ಣು. ಈಗ ಕಮಾಲೆ ಕಣ್ಣಿಗೆ ಗ್ರೇಟರ್ ಅನ್ನುವಂಥ ವರ್ಡು, ಕ್ವಾರ್ಟರ್ ಅನ್ನುವಂಥ ವರ್ಡು, ಅದಕ್ಕೆ ವ್ಯತ್ಯಾಸ ಬೇಕು. ಬುದ್ಧಿವಂತರು ಅಶೋಕನ್ನ ಅಂತ ತಿಳ್ಕೊಂಡಿದ್ದೆ, ಇಷ್ಟು ಮಾತ್ರ ಹೇಳ್ಬೋದು. ಏನು ಸಾಧನೆ ಆಗಿಲ್ಲ, ಕೊಲೆ ಸುಲಿಗೆ ದರೋಡೆಗಳು ನಡೀತಾ ಇದಾವೆ, ಆದರೆ ಏನು ಕ್ರಮ ಕೈಗೊಳ್ತಾ ಇಲ್ಲ ಅಂತೆಲ್ಲ ಈ ಜಗದೀಶ್ ಶೆಟ್ಟರ್ ಅವರು ಪಾಪ ಜಗದೀಶ್ ಶೆಟ್ಟರ್ ಸಾಹೇಬರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಅನುಭವಸ್ಥರು. ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ? ಮುಖ್ಯಮಂತ್ರಿಗಳಾಗಿ ಆಮೇಲೆ ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆದಂಥವ್ರು, ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆಪರೇಷನ್ ಸಿಂಧೂರ ಬಗ್ಗೆ ಹೇಳ್ತಾ ಸುರೇಶ್ ಅವ್ರ ಬಗ್ಗೆ ಮೊನ್ನೆ ಮಧ್ಯಪ್ರದೇಶ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು, ಸಹೋದರಿ ಅಂತ. ಅದನ್ನು ಕಟುವಾಗಿ ಟೀಕಿಸ್ತೀನಿ. ಇಂಥ ಒಂದು ಮನಸ್ಮೃತಿ ಇರುವಂಥ ಇಂಥ ಒಂದು ಗಂಡಸರಿಗೆ, ಇಂಥ ಒಂದು ರಾಜಕಾರಣಿಗಳಿಗೆ ಧಿಕ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಆಪರೇಷನ್ ಸಿಂಧೂರ ಇರಲಿ, ಕಷ್ಟ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷ ಮೇಲಿನಿಂದ ಹಿಡ್ಕೊಂಡು ಕೆಳಗಿನವರೆಗೂ ಕೂಡ ಸರ್ಕಾರದ ಜೊತೆ ಇರ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು ಹೇಳಿದ್ದಾರೆ. ಅದನ್ನು ನಾನು ಕೂಡ ಪುನರುಚ್ಚಾರ ಮಾಡ್ತೀನಿ.